2030ಕ್ಕೆ ಭಾರತದಲ್ಲಿ 100% ಲಿಟ್ರಸಿಯನ್ನ ಅಚೀವ್ ಮಾಡಬೇಕು ಅನ್ನೋ ಏಮ್ ಅನ್ನ ಇಟ್ಕೊಂಡಿದೆ. ಸೊ ಈ 100% ಲಿಟ್ರಸಿಯನ್ನ ರೀಚ್ ಆಗಬೇಕು ಅನ್ನೋಂತಹ ಒಂದು ಆಂಬಿಷನ್ ಇಂದ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಭಾರತದಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ತಗೊಬಂದಿದ್ದಾರೆ. ಅದ್ರ ಜೊತೆಯಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂದ್ರೆ ಯುನೈಟೆಡ್ ನೇಷನ್ ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನ ಅಡಿಯಲ್ಲಿರುವಂತಹ 4ನೇ ಸಸ್ಟೈನಬಲ್ ಡೆವಲಪ್ಮೆಂಟ್ ನ ಅಚೀವ್ ಮಾಡೋದಕ್ಕೆ ಕೆಲವೊಂದು ಸ್ಟೆಪ್ಸ್ ಗಳನ್ನ ಕೂಡ ತಗೊಬಂದಿದ್ದಾರೆ. ಜೊತೆಯಲ್ಲಿ ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಉಲ್ಲಾಸ್ ಅನ್ನುವಂತಹ ಇಂಪಾರ್ಟೆಂಟ್ ಸ್ಕೀಮ್ ಅನ್ನ ಕೂಡ ತಂದಿದ್ದಾರೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಭಾರತದಲ್ಲಿ 100% ಲಿಟ್ರಸಿಯನ್ನ ಅಚೀವ್ ಮಾಡ್ಲಿಕ್ಕೆ ಆಗ್ತಿಲ್ಲ? ಅದು ಕೂಡ ಅಚೀವ್ಮೆಂಟ್ ಎಷ್ಟು? 2030 ಅಚೀವ್ ಮಾಡ್ಬೇಕು ಅಂತ ಇದೆ. 2030ಕ್ಕೆ ಇನ್ನ ಬರೀ 5 ವರ್ಷಗಳ ಕಾಲ ಅಥವಾ 4 ವರ್ಷಗಳ ಕಾಲ ಮಾತ್ರ ಇದೆ. ಸೊ ಉಲ್ಲಾಸ್ ಸ್ಕೀಮ್ ಅನ್ನ ಯೂನಿಯನ್ ಗವರ್ಮೆಂಟ್ ಲಾಂಚ್ ಮಾಡಿತ್ತು ಕೂಡ ಇದಕ್ಕೋಸ್ಕರ. ವಿಚ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಸೊಸೈಟಿ. ಎಲ್ಲಾ ಸೊಸೈಟಿಯಲ್ಲೂ ಕೂಡ ಲೈಫ್ ಲಾಂಗ್ ಲರ್ನಿಂಗ್ ಪ್ರೊಸೆಸ್ ಅನ್ನ ತರಬೇಕು ಅನ್ನೋದು ಉಲ್ಲಾಸ ಸ್ಕೀಮ್ ನ ಮುಖ್ಯ ಉದ್ದೇಶ ಆಗಿತ್ತು. ಸೊ 100% ಅಚೀವ್ಮೆಂಟ್ಗೆ ಗವರ್ಮೆಂಟ್ ಸಪೋರ್ಟ್ ಮಾಡ್ತಿದೆ, ಬಟ್ ಆಗ್ಲೇ ಹೇಳ್ದೆ ರೀಚ್ ಆಗ್ತಾ ಇಲ್ಲ. ಇದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ಭಾರತದ ಒನ್ ಆಫ್ ದ ಲೀಸ್ಟ್ ಲಿಟ್ರೇಟ್ ಸ್ಟೇಟ್ ಆಗಿರುವಂತಹ ಬಿಹಾರ್ ಒಂದು ಮೇಜರ್ ಅಬ್ಸ್ಟಕಲ್ ಅಂತ ಹೇಳ್ಬಿಟ್ಟು ಈ ಒಂದು ರಿಪೋರ್ಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಇದರಿಂದ ಬಿಹಾರ್ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ, ಯಾಕೆ ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಈ ಒಂದು ರಿಪೋರ್ಟ್ ನ ಮೂಲಕ ಉಲ್ಲಾಸ್ ಸ್ಕೀಮ್ ಅಂದ್ರೆ ಏನು, ಬಿಹಾರ್ ಅಲ್ಲೇ ಯಾಕೆ ಈ ತರ ಆಗ್ತಾ ಇದೆ, ಅಂಡ್ ಅದಕ್ಕೆ ಚಾಲೆಂಜಸ್ ಏನು, ಓವರ್ಕಮ್ ನ ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡೋಣ. ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS Academy. ಫಸ್ಟ್ಲಿ, ವಾಟ್ ಈಸ್ ಉಲ್ಲಾಸ್ ಸ್ಕೀಮ್? ಸೊ ಉಲ್ಲಾಸ್ ಸ್ಕೀಮ್ ಅಂತ ಅಂದ್ರೆ ಏನು? 2022ರಲ್ಲಿ ಲಾಂಚ್ ಮಾಡಿದಂತಹ ಸ್ಕೀಮು ಉಲ್ಲಾಸ್ ಸ್ಕೀಮ್. ಇದೊಂದು ಸೆಂಟ್ರಲ್ ಗವರ್ಮೆಂಟ್ ಇಂದ ಲಾಂಚ್ ಮಾಡಿದಂತಹ ಸ್ಕೀಮ್ ಆಗಿದೆ. ಸೊ ವಿಚ್ ಇಸ್ ನಥಿಂಗ್ ಬಟ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳ್ಬಿಟ್ಟು ನಾವು ಹಿಂದಿನ ವಿಡಿಯೋಸ್ಗಳಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೇನು, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೇನು ಅಂತೆಲ್ಲ ಇನ್ ಡೀಟೈಲ್ ಆಗಿ ನೋಡ್ಕೊಂಡಿದ್ದೀವಿ. 2022ರಿಂದ 2027 ತನಕ ವರ್ಕ್ ಮಾಡೋ ರೀತಿಯಲ್ಲಿ ಈ ಒಂದು ಉಲ್ಲಾಸ ಸ್ಕೀಮ್ ಅನ್ನ ತರಲಾಯಿತು. NEP 2020 ಏನಿತ್ತಲ್ವಾ, ಅದರ ಅಡಿಯಲ್ಲಿ ಈ ಸ್ಕೀಮ್ ಅನ್ನ ತಗೊಂಬಂದಾಯ್ತು. ಸೊ ಮೇನ್ ಟಾರ್ಗೆಟ್ ಏನು ಇದ್ರದ್ದು ಅಂತ ಹೇಳಿದ್ರೆ, 15 ವರ್ಷ, ಯಾರಿಗೆ 15 ವರ್ಷದ ಏಜ್ ಗ್ರೂಪ್ ಇರ್ತಾರಲ್ವಾ, ಅದಕ್ಕಿಂತ ಮೇಲ್ಪಟ್ಟವ್ರಿಗೆ ಭಾರತದಲ್ಲಿ ಯಾರು ಕೂಡ ನಾನ್ ಲಿಟ್ರೇಟ್ ಪರ್ಸನ್ಸ್ ಆಗಿರಬಾರ್ದು ಅನ್ನೋದೇ ಇದರ ಮೇನ್ ಇಂಟೆನ್ಷನ್. ಅಂದ್ರೆ ಯಾರಿಗೆಲ್ಲ 15 ವರ್ಷಕ್ಕಿಂತ ಹೆಚ್ಚಿನ ಏಜ್ ಆಗಿದೆ ಅವರೆಲ್ಲರೂ ಕೂಡ ಲಿಟ್ರೇಟ್ಸ್ ಆಗಿರ್ಬೇಕು. ಅದನ್ನ ನಾವು 2027 ಅಚೀವ್ ಮಾಡ್ಬೇಕು ಅನ್ನೋದೇ ಇದರ ಮೇನ್ ಇಂಟೆನ್ಷನ್ ಅಥವಾ ಮೇನ್ ಆಬ್ಜೆಕ್ಟಿವ್ ಅಂತಾನೆ ಹೇಳ್ಬೋದು. ಜೊತೆಗೆ ಉಲ್ಲಾಸ್ ಯೂಸರ್ ಫ್ರೆಂಡ್ಲಿ ಆಗಿರೋದ್ರಿಂದ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಕೂಡ ಇದನ್ನ ಈಸಿಯಾಗಿ ಯೂಸ್ ಮಾಡಬಹುದು. ಸೊ ವೇರ್ ಎವರ್ ಯು ಆರ್, ಯು ಕ್ಯಾನ್ ಆಕ್ಸೆಸ್ ದ ಉಲ್ಲಾಸ್ ಸ್ಕೀಮ್. ಸೊ ಉಲ್ಲಾಸ್ ಸ್ಕೀಮ್ ಅಲ್ಲಿ ಟ್ರೈನಿಂಗ್ ಅನ್ನ ಕೂಡ ಆಕ್ಸೆಸ್ ಮಾಡಿಬಿಟ್ಟು ನಿಮ್ಮ ಗ್ರೋತ್ ನ ಮಾಡ್ಕೊಬಹುದು ಅನ್ನೋದು ಇದರ ಮೇನ್ ಇಂಟೆನ್ಷನ್. ಸೊ ಯೂಸರ್ ಫ್ರೆಂಡ್ಲಿ ಮೊಬೈಲ್ ಅಪ್ಲಿಕೇಶನ್ ಕೂಡ ಇದೆ, ವಿಚ್ ಸರ್ವ್ ಆಸ್ ಅ ಡಿಜಿಟಲ್ ಗೇಟ್ ವೇ ಟು ಡೈವರ್ಸ್ ಲರ್ನಿಂಗ್ ರಿಸೋರ್ಸಸ್. ಲರ್ನಿಂಗ್ ರಿಸೋರ್ಸಸ್ ನ ಡೈವರ್ಸ್ ಮಾಡೋದಕ್ಕೆ ತಗೊಬಂದಿರೋ ಆಪ್. ಈ ಆಪ್ಗೆ ಯಾವುದು ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ದೀಕ್ಷಾ ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡ್ತಾ ಇದೆ. ಸೊ ದೀಕ್ಷಾ ಪ್ಲಾಟ್ಫಾರ್ಮ್ ಏನು ಅಂತ ಹೇಳ್ಬಿಟ್ಟು ಇಂದಿನ ವಿಡಿಯೋಸ್ಗಳಲ್ಲಿ ನಾವು ನೋಡ್ಕೊಂಡಿದ್ವಿ. ಈ ದೀಕ್ಷಾ ಪೋರ್ಟಲ್ ಈ ಒಂದು ಮೊಬೈಲ್ ಅಪ್ಲಿಕೇಶನ್ಗೆ, ಉಲ್ಲಾಸ್ನ ಮೊಬೈಲ್ ಅಪ್ಲಿಕೇಶನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಉಲ್ಲಾಸ್ ಸ್ಕೀಮ್ ಅಲ್ಲಿ ಒಟ್ಟು 5 ಕಾಂಪೋನೆಂಟ್ಸ್ ಗಳನ್ನ ನಾವು ನೋಡ್ಬೋದಾಗತ್ತೆ. ಸೊ ಯಾವ್ದ್ಯಾವ್ದು 5 ಕಾಂಪೋನೆಂಟ್ಸ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ. ಅಂದ್ರೆ ಫೌಂಡೇಶನ್ ಏನೇನಿದೆ ಅದ್ರ ಜೊತೆಗೆ ನಂಬರ್ ಸಿಸ್ಟಮ್ ಅಂದ್ರೆ ನ್ಯೂಮರಸಿ ಬಗ್ಗೆ ಕೂಡ ಅವ್ರಿಗೆ ಟೀಚ್ ಮಾಡಬೇಕು, ಫಸ್ಟ್ ಒನ್. ನೆಕ್ಸ್ಟ್ ಲೈಫ್ ಸ್ಕಿಲ್ ಬಗ್ಗೆ ಗೊತ್ತಿರಬೇಕು, ಸೆಕೆಂಡ್ ಥಿಂಗ್. ಅಂಡ್ ಥರ್ಡ್ ಥಿಂಗ್ ಬಂದ್ಬಿಟ್ಟು ಬೇಸಿಕ್ ಎಜುಕೇಶನ್ ಗೊತ್ತಿರಬೇಕು. ಒಕೇಶನಲ್ ಸ್ಕಿಲ್ ಅಂಡ್ ಕಂಟಿನ್ಯೂ ಎಜುಕೇಶನ್ ಸಿಸ್ಟಮ್ ಅನ್ನ ತಗೋಬರ್ಬೇಕು. ಇದಿಷ್ಟು 5 ಕಾಂಪೋನೆಂಟ್ಸ್ ಅಲ್ಲಿ ಉಲ್ಲಾಸ ಸ್ಕೀಮು ವರ್ಕ್ ಆಗ್ತಾ ಇದೆ. ಸೊ ಆಸ್ ಪರ್ ಆಗಸ್ಟ್ 2024 ಗೈಡ್ಲೈನ್ಸ್, 2024ರ ಗೈಡ್ಲೈನ್ಸ್ ನ ಪ್ರಕಾರ ಲಿಟ್ರಸಿ ಡೆಫಿನೇಷನ್ ನ ಚೇಂಜ್ ಮಾಡಿದೀವಿ.
ಸೊ ಲಿಟ್ರಸಿ ಡೆಫಿನಿಷನ್ ಎಕ್ಸ್ಪ್ಯಾಂಡ್ ಮಾಡಲಾಯಿತು ಅಂಡರ್ ದ ಉಲ್ಲಾಸ್ ಸ್ಕೀಮ್. ಸೊ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನೆಲ್ಲ ಆಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಡಿಜಿಟಲ್ ಲಿಟ್ರಸಿ ಮತ್ತೆ ಫಿನಾನ್ಷಿಯಲ್ ಲಿಟ್ರಸಿಯನ್ನ ಕೂಡ ಆಡ್ ಮಾಡಿದ್ದಾರೆ. ಬಟ್ ಮುಂಚೆ ಏನಿತ್ತು ಲಿಟ್ರಸಿ ಅಂದ್ರೆ ಏನಿತ್ತು ಡೆಫಿನೇಷನ್ ಅಂತ ಹೇಳಿದ್ರೆ ಯಾರಿಗೆ ರೈಟಿಂಗ್ ಬರುತ್ತೆ, ರೀಡಿಂಗ್ ಬರುತ್ತೆ ಅಂಡ್ ನ್ಯೂಮರಸಿ ಗೊತ್ತಿರುತ್ತೆ, ಈ ಮೂರು ಬೇಸಿಕ್ ಅಲ್ಲ, ಈ ಮೂರು ಯಾರಿಗೆ ಗೊತ್ತಿರುತ್ತೆ ಅವರನ್ನ ಲಿಟ್ರೇಟ್ಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಯಾರಿಗೆ ಫಿನಾನ್ಷಿಯಲ್ ಲಿಟ್ರಸಿ ಇರುತ್ತೆ, ಹಾಗೆ ಡಿಜಿಟಲ್ ಲಿಟ್ರಸಿ ಇರುತ್ತೆ, ಮತ್ತೆ ಲೈಫ್ ಸ್ಕಿಲ್ ಗೊತ್ತಿರುತ್ತೆ, ಇವರೆಲ್ಲರನ್ನು ಕೂಡ ಲಿಟ್ರೇಟ್ಸ್ ಅಂತ ಹೇಳ್ಬಿಟ್ಟು ಕರಿಬೇಕು ಅಂತ ಲಿಟ್ರಸಿ ಮೀನಿಂಗಿನ ಡೆಫಿನೇಷನ್ ನ ಎಕ್ಸ್ಪ್ಯಾಂಡ್ ಮಾಡಲಾಗಿದೆ. ಸೊ ಯಾರೆಲ್ಲ ಉಲ್ಲಾಸ್ ಸ್ಕೀಮ್ ನ ಅಡಿಯಲ್ಲಿ ಬೆನಿಫಿಷಿಯರೀಸ್ ಇರ್ತಾರೆ, ಯಾರನ್ನ ಐಡೆಂಟಿಫೈ ಮಾಡ್ಲಾಗತ್ತೆ ಅನ್ನೋದನ್ನ ನೋಡೋಣ. ಸೊ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಫ್ಯೂ ಮೆಥಡಾಲಜೀಸ್ ನ ಫಾಲೋ ಮಾಡಬೇಕು. ಸೊ ಯಾವ ರೀತಿಯಲ್ಲಿ ಬೆನಿಫಿಷಿಯರೀಸ್ ನ ಐಡೆಂಟಿಫೈ ಮಾಡ್ತಾರೆ? ಫಸ್ಟ್ಲಿ ಡೋರ್ ಟು ಡೋರ್ ಐಡೆಂಟಿಫಿಕೇಶನ್, ಪ್ರತಿಯೊಂದು ಮನೆಗೂ ಹೋಗ್ಬಿಟ್ಟು ಯಾರೆಲ್ಲ ಲಿಟ್ರೇಟ್ಸ್ ಇದ್ದಾರೆ, ಇಲಿಟ್ರೇಟ್ಸ್ ಇದ್ದಾರೆ ಅನ್ನೋದನ್ನ ಐಡೆಂಟಿಫೈ ಮಾಡ್ತಾರೆ. ಸೆಕೆಂಡ್ಲಿ ಕ್ಲಾಸ್ 3 ಲೆವೆಲ್ ತನಕ ನ್ಯೂಮರಸಿ ಮತ್ತೆ ಲಿಟ್ರಸಿಯನ್ನ, ಬೇಸಿಕ್ ಲಿಟ್ರೇಚರ್ಸ್ ಮತ್ತೆ ಬೇಸಿಕ್ ನ್ಯೂಮರಸಿ ಟ್ರೈನಿಂಗ್ ಆಗಿರ್ಬೇಕು, ಅವರನ್ನು ಕೂಡ ಇಲ್ಲಿ ತಗೊಳ್ತಾರೆ. ನೆಕ್ಸ್ಟ್ ಟ್ರೈನಿಂಗು ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ಮೂಡಲ್ ಇರೋದ್ರಿಂದ ಲಿಟ್ರಸಿ ಗೋಲ್ ನ ಅಚೀವ್ ಮಾಡೋದು ಈಸಿ ಆಗ್ತಾ ಇದೆ. ಯಾರಿಗೆ ಆಫ್ಲೈನ್ ಬರ್ಲಿಕ್ಕಾಗಲ್ಲ ಅವರು ಆನ್ಲೈನ್ ನ ಚೂಸ್ ಮಾಡಬಹುದು. ಅಂಡ್ ವೆರೆವರ್ ದೇ ಆರ್ ಕಂಫರ್ಟಬಲ್, ವೆನೆವರ್ ದೇ ಆರ್ ಕಂಫರ್ಟಬಲ್ ದೇ ಕ್ಯಾನ್ ಆಕ್ಸೆಸ್ ದ ಟ್ರೈನಿಂಗ್ ಥ್ರೂ ದ ಆಪ್ಸ್ ವಿಚ್ ಇಸ್ ಪ್ರೊವೈಡೆಡ್ ಇನ್ ದ ಮೊಬೈಲ್ಸ್. ಟ್ರೈನಿಂಗ್ ಆಗೋರ್ಗೆ ಇಲ್ಲಿ ಸರ್ಟಿಫಿಕೇಶನ್ ಕೂಡ ಕೊಡ್ಲಾಗತ್ತೆ. ಸೊ ಸರ್ಟಿಫಿಕೇಟ್ ಕೊಡೋದ್ರಿಂದ ಕಾಮನ್ ಪೀಪಲ್ಗೆ ಇದೊಂದು ಮೋಟಿವೇಶನ್ ತರ ಫೀಲ್ ಆಗತ್ತೆ. ಸೊ ಇದೊಂದು ಸರ್ಟಿಫೈಡ್ ಟ್ರೈನಿಂಗ್ ಅಂತ ಕರಿಬಹುದು. 2022ರಿಂದ ಇದರ ಅಚೀವ್ಮೆಂಟ್ ಅನ್ನ ನಾವು ನೋಡ್ಕೊಂಡ್ರೆ ಸೊ ತುಂಬಾ ಸ್ಟೇಟ್ಸ್ ಗಳು 100% ಲಿಟ್ರಸಿಯನ್ನ ಅಚೀವ್ ಕೂಡ ಮಾಡಿದೆ. ಈ ವರ್ಷದಲ್ಲೇನೆ ನಾವು ಜೂನ್ ಅಥವಾ ಜೂನ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಗೋವಾ ಉಲ್ಲಾಸ್ ಸ್ಕೀಮ್ ನ ಅಡಿಯಲ್ಲಿ 100% ಲಿಟ್ರಸಿಯನ್ನ ಅಚೀವ್ ಮಾಡಿದೆ ಅಂತ ಹೇಳ್ಬಿಟ್ಟು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದ್ವಿ. ಅದೇ ತರ ಇಲ್ಲಿ ಹಿಮಾಚಲ್ ಪ್ರದೇಶ್ ಜೊತೆಗೆ ಮಿಜೋರಾಂ, ಗೋವಾ, ತ್ರಿಪುರಾ ಜೊತೆಗೆ ಯೂನಿಯನ್ ಟೆರಿಟರಿ ಆಗಿರುವಂತಹ ಲಡಾಖ್, ಈ ರೀತಿಯ ಸ್ಟೇಟ್ಸ್ ಹಾಗೂ ಯೂನಿಯನ್ ಟೆರಿಟರೀಸ್ ಗಳು 100% ಲಿಟ್ರಸಿಯನ್ನ ಅಚೀವ್ ಮಾಡಿದೆ ಅಂತ ಹೇಳ್ಬಿಟ್ಟು ಈ ಒಂದು ಫುಲ್ಲಿ ಲಿಟ್ರೇಟ್ ಸ್ಟೇಟ್ಸ್ ಅಂತಾನೆ ಕರಿಬಹುದು ಈ ಸ್ಟೇಟ್ಸ್ ಗಳನ್ನ ಮತ್ತೆ ಈ ಯೂನಿಯನ್ ಟೆರಿಟರೀಸ್ ಗಳನ್ನ ಅಂಡರ್ ದ ಉಲ್ಲಾಸ್ ಸ್ಕೀಮ್. ಅಲಾಂಗ್ ವಿತ್ ಹಿಮಾಚಲ್ ಪ್ರದೇಶ್, ಮಿಜೋರಾಂ, ಗೋವಾ, ತ್ರಿಪುರಾ ಅಂಡ್ ಲಡಾಖ್ ಇದರಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಯಾವ್ದು ರೀತಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ 2 ಸದರ್ನ್ ಸ್ಟೇಟ್ಸ್ ಹಾಗೂ 1 ಯೂನಿಯನ್ ಟೆರಿಟರಿ ಕೂಡ ಫ್ಯೂಚರ್ ಅಲ್ಲಿ ಅಂದ್ರೆ ಇನ್ನ 2 or 3 months ಅಲ್ಲಿ 100% ಲಿಟ್ರಸಿ ಸ್ಟೇಟ್ ಅನ್ನ ಅಂತ ಹೇಳ್ಬಿಟ್ಟು ಹೊರಹೊಮ್ಮತ್ತೆ ಅಂತ ಹೇಳ್ತಿದ್ದಾರೆ. 100% ಇಸ್ ನಥಿಂಗ್ ಬಟ್ ಅಪ್ರಾಕ್ಸಿಮೇಟ್ಲಿ 95% ರೀಚ್ ಆದ್ರೂ ಕೂಡ ಅದನ್ನ ನಾವು 100% ಅಂತ ಹೇಳ್ಬಿಟ್ಟು ಉಲ್ಲಾಸ ಸ್ಕೀಮ್ ನ ಅಡಿಯಲ್ಲಿ ಕನ್ಸಿಡರ್ ನ ಮಾಡ್ಕೋತಾ ಇದೀವಿ. ಬಟ್ ನಾವು ವೈ ಬಿಹಾರ್ ಆಸ್ ಅ ಮೇಜರ್ ಕನ್ಸರ್ನ್, ಬಿಹಾರ್ನ ಯಾಕೆ ಪ್ರೋಗ್ರೆಸ್ ಅಲ್ಲಿ ತಗೊಳ್ತಾ ಇಲ್ಲ, ಯಾಕೆ ಬಿಹಾರ ಪ್ರೋಗ್ರೆಸ್ ನ ಆಗ್ತಿಲ್ಲ ಅಂತ ನಾವು ನೋಡ್ಕೊಂಡ್ರೆ ಈ ಟೇಬಲ್ ನ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಬಿಹಾರ್ ಸ್ಟಾಟಿಸ್ಟಿಕಲ್ ಕನ್ಸರ್ನ್ಸ್ ನ ನಾವು ನೋಡಿದ್ರೆ ಪಿರಿಯಾಡಿಕ್ ಲೇಬರ್ ಸರ್ವೆ ಪ್ರಕಾರ 2023 ಮತ್ತೆ 24ರ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯ ಪ್ರಕಾರ ಬಿಹಾರ್ ಲಿಟ್ರಸಿ ರೇಟ್ ಬಂದ್ಬಿಟ್ಟು 74.3%. ಸೊ ವಿಚ್ ಇಸ್ ದ ಸೆಕೆಂಡ್ ಲೋಯೆಸ್ಟ್ ಆಫ್ಟರ್ ಆಂಧ್ರ ಪ್ರದೇಶ್. ಇನ್ನು ಮೇಲ್ ಲಿಟ್ರಸಿ ರೇಟ್ ಬಂದ್ಬಿಟ್ಟು ಜಸ್ಟ್ 82.3%, ಫಿಮೇಲ್ ಲಿಟ್ರಸಿ ಬಂದ್ಬಿಟ್ಟು 66.1%. ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಜೆಂಡರ್ ಗ್ಯಾಪ್ ಬಿಟ್ವೀನ್ ದ ಮೇಲ್ ಅಂಡ್ ದ ಫಿಮೇಲ್ ವಿ ಕ್ಯಾನ್ ಸೇ. ಸೊ ನಾನ್ ಲಿಟ್ರೇಟ್ಸ್ ಬಂದ್ಬಿಟ್ಟು 15ರಿಂದ 59 ಏಜ್ ಗ್ರೂಪ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ನಿಯರ್ಲಿ 2 crore ನಾನ್ ಲಿಟ್ರೇಟ್ಸ್ ಗಳು ವಿತ್ ಇನ್ ದಿಸ್ ಏರಿಯಾ, ವಿತ್ ಇನ್ ಬಿಹಾರ್ ಅಲ್ಲಿ ಕಾಣ್ತಾ ಇದ್ದಾರೆ. ಅದರಲ್ಲಿ ಈ 2 crores ಅಲ್ಲಿ 1.32 crores ಬಂದ್ಬಿಟ್ಟು ವಿಮೆನ್ ಇದ್ದಾರೆ. ಸೊ ಅಂದ್ರೆ ಜೆಂಡರ್ ಗ್ಯಾಪ್ ಯಾವ ರೀತಿ ಕ್ರಿಯೇಟ್ ಆಗ್ತಿದೆ ಲಿಟ್ರಸಿಯಲ್ಲಿ ಅನ್ನೋದನ್ನ ಬಿಹಾರ್ ಅಲ್ಲಿ ನೋಡ್ಬೋದಾಗತ್ತೆ. ಬಿಹಾರ್ ಲಿಟ್ರೇಟ್ಸ್ ರೇಟ್ ನ ಇನ್ಕ್ರೀಸ್ ಮಾಡೋಕೆ ಅಂತ ಫಂಡಿಂಗ್ ಸಪೋರ್ಟ್ ಕೂಡ ಕೊಡ್ಲಾಗ್ತಿದೆ ಅಂಡರ್ ದ ಉಲ್ಲಾಸ್ ಸ್ಕೀಮ್. ಆದ್ರೂ ಕೂಡ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಆಲ್ಮೋಸ್ಟ್ 35 crore ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ಸೆಂಟ್ರಲ್ ಶೇರ್ ಬಂದ್ಬಿಟ್ಟು 21 crore ಹಾಗೆ ಸ್ಟೇಟ್ ಕ್ರೋರ್ ಬಂದ್ಬಿಟ್ಟು 14 crore. 75% ಆಫ್ ಫಸ್ಟ್ ಅಪ್ರೂವಲ್ ಅಲ್ಲೇ 75% ನ ಕೊಟ್ಟಿದ್ದಾರೆ.
ಸ್ಕೀಮ್ ಎಸ್ಟಾಬ್ಲಿಷ್ ಆಗಿದೆ 2022ರಲ್ಲಿ. 2023ರಲ್ಲೇನೆ ಆಲ್ಮೋಸ್ಟ್ 75% ಆಫ್ ದ ಫಂಡ್ ನ ಬಿಹಾರ್ಗೆ ರಿಲೀಸ್ ಮಾಡಿರ್ತಾರೆ. ಇಷ್ಟೆಲ್ಲ ಫಿನಾನ್ಷಿಯಲ್ ಸಪೋರ್ಟ್ ನ ಕೊಡ್ತಿದ್ರು ಕೂಡ ಇಶ್ಯೂಸ್ ಏನಾಗ್ತಾ ಇದೆ, ಇಲ್ಲಿ ಕೊಡುವಂತಹ ಫಂಡ್ಸ್ ಏನಿದೆ ಸಿಂಗಲ್ ನೋಡಲ್ ಏಜೆನ್ಸಿಗೆ ಟ್ರಾನ್ಸ್ಫರ್ ಆಗ್ತಿಲ್ಲ. ಸೊ ದೇರ್ ಈಸ್ ನೋ ಸಿಂಗಲ್ ನೋಡಲ್ ಏಜೆನ್ಸಿ ಟು ಕ್ಯಾಲ್ಕುಲೇಟ್ ದಿಸ್ ಫಂಡ್. ಜೊತೆಗೆ ಆನ್ಯುಯಲ್ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಸಬ್ಮಿಟ್ ಮಾಡ್ತಾ ಇಲ್ಲ. ಆನ್ಯುಯಲ್ ಫಿನಾನ್ಷಿಯಲ್ ಪ್ಲಾನ್ ನ ಪ್ರಾಬ್ಲಮ್ಸ್ ಗಳನ್ನ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಏನ್ ಮಾಡಬಹುದು ಅನ್ನೋ ಕ್ಲಾರಿಟಿ ಸೆಂಟರ್ಗೆ ಸಿಗತ್ತೆ. ಜೊತೆಗೆ ಆಸ್ ಪರ್ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ನಾರ್ಮ್ಸ್, ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ನಾರ್ಮ್ಸ್ ಪ್ರಕಾರ ಏನಾದ್ರೂ ಟ್ರಾನ್ಸ್ಫರ್ ಮಾಡಿರುವಂತಹ ಅಥವಾ ಫಂಡ್ ನ ಡಿಲೇ ಮಾಡಿದ್ರೆ, ಟ್ರಾನ್ಸ್ಫರ್ ಮಾಡೋ ಫಂಡ್ ನ ಡಿಲೇ ಮಾಡಿದ್ರೆ 7% ಆಫ್ ದ ಇಂಟ್ರೆಸ್ಟ್ ರೇಟ್ ಅನ್ನ ಬೇರ್ ಮಾಡ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ. ಬಟ್ ವಾಟ್ ಬಿಹಾರ್ ಸ್ಟ್ಯಾಂಡ್ ಏನು ಈ ಒಂದು ರಿಪೋರ್ಟ್ಗೆ ಅಥವಾ ಈ ಪ್ರಾಬ್ಲಮ್ಸ್ಗೆ ಅಂತ ಹೇಳಿದ್ರೆ, ಬಿಹಾರು ಸುಮ್ನೆ ಕೂತಿಲ್ಲ. ಬಿಕಾಸ್ ಲಿಟ್ರೇಸಿ ರೇಟ್ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಬಿಹಾರ್ ಅನ್ನುವಂತಹ ಸ್ಟೇಟ್ಗೆ ಅದು ಮೇಜರ್ ಥ್ರೆಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಬಿಹಾರು ತನ್ನದೇ ಆದಂತಹ ಒಂದು ಸ್ಕೀಮ್ ಅನ್ನ ಕೂಡ ತಗೊಬಂದಿದೆ. ಯಾವುದು ಅಂತ ಹೇಳಿದ್ರೆ ಅಕ್ಷರ್ ಅಂಚಲ್ ಸ್ಕೀಮ್ ಅಂತ ಹೇಳ್ಬಿಟ್ಟು. ಇದು ಸ್ಟೇಟ್ ರನ್ ಲಿಟ್ರಸಿ ಪ್ರೋಗ್ರಾಮ್. ಆಲ್ಮೋಸ್ಟ್ 15 ಇಯರ್ಸ್ ಇಂದ ಉಲ್ಲಾಸ ಸ್ಕೀಮ್ ಬರೋದಕ್ಕಿಂತ ಮುಂಚೆನೆ ಈ ಒಂದು ಅಕ್ಷರ್ ಅಂಚಲ್ ಸ್ಕೀಮ್ ಅನ್ನೋದು ರನ್ ಆಗ್ತಾ ಇದೆ. ಈ ಪ್ರೋಗ್ರಾಮ್ ಅಲ್ಲಿ ಯಾರ್ಯಾರನ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಫೋಕಸ್ ಗ್ರೂಪ್ ಯಾರ್ಯಾರು ಅಂತ ಹೇಳಿದ್ರೆ ದಲಿತ್ಸು, ಮಹಾದಲಿತ್, ಮೈನಾರಿಟೀಸ್, ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ ಸ್ಪೆಸಿಫಿಕಲಿ ವಿಮೆನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ 15ರಿಂದ 45 ಏಜ್ ಗ್ರೂಪಿನ ಮಹಿಳೆಯರನ್ನ ಕೂಡ ಸ್ಪೆಷಲಿ ಇದರಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಅಕ್ಷರ್ ಅಂಚಲ್ ಸ್ಕೀಮ್ ನ ಫೀಚರ್ ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ 6ರಿಂದ 14 ವರ್ಷದ ಚಿಲ್ಡ್ರನ್ಸ್ಗೆ ಅಥವಾ ಮಕ್ಕಳಿಗೆ ಯಾರು ಸ್ಕೂಲ್ಗೆ ಹೋಗ್ತಾ ಇರಲ್ಲ ಅವರು ಕರೆಕ್ಟ್ ಆಗಿ ಸ್ಕೂಲ್ಗೆ ಹೋಗ್ತಿದಾರೋ ಇಲ್ಲೋ ಅನ್ನೋದನ್ನ ಎನ್ಶೂರ್ ಮಾಡಬೇಕು. ಜೊತೆಗೆ 15ರಿಂದ 45 ವರ್ಷದ ಏಜ್ ಗ್ರೂಪ್ ಅವ್ರಿಗೆ ಬೇಸಿಕ್ ಲಿಟ್ರಸಿ ಮತ್ತೆ ನ್ಯೂಮೆರಸಿಯನ್ನ ಕಲಿಸೋದು ಈ ಒಂದು ಅಕ್ಷರ್ ಅಂಚಲ್ ಸ್ಕೀಮ್ ನ ಮುಖ್ಯ ಉದ್ದೇಶ. ಎಸ್ಪೆಷಲಿ ವಿಮೆನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ವಿಮೆನ್ ಎಂಪವರ್ಮೆಂಟ್ ನ ಜಾಸ್ತಿ ಮಾಡೋದಕ್ಕೋಸ್ಕರ ಸಪರೇಟ್ ಆಗಿ ಪ್ರತಿ 6 ತಿಂಗಳಿಗೆ ಒಮ್ಮೆ ಅವ್ರಿಗೆ ಬೇಸಿಕ್ ಲಿಟ್ರಸಿ ಟೆಸ್ಟ್ ಕೂಡ ಇರುತ್ತೆ, ಜೊತೆಗೆ ಅಸೆಸ್ಮೆಂಟ್ಸ್ ಕೂಡ ಇರುತ್ತೆ. ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಇದೆ. ಈವನ್ ಸ್ಟೇಟ್ ಹಾಗೂ ಸೆಂಟರ್ ಕೂಡ ಸಪೋರ್ಟ್ ಮಾಡ್ತಿದೆ. ಬಟ್ ಸ್ಟಿಲ್ ಸ್ಕಿಲ್ ಚಾಲೆಂಜಸ್ ಏನು? ಫಸ್ಟ್ಲಿ ಸೆಂಟರ್ ಅಂಡ್ ಸ್ಟೇಟ್ ಕೋಆರ್ಡಿನೇಷನ್. ಸೆಂಟರ್ ಮತ್ತೆ ಸ್ಟೇಟಿನ ಮಧ್ಯೆ ಕೋಆರ್ಡಿನೇಷನ್ ಇಲ್ಲದೆ ಇರೋದು. ಫಂಡ್ ಯುಟಿಲೈಸೇಷನ್ ಪ್ರಾಪರ್ ಆಗಿ ಆಗ್ತಾ ಇಲ್ಲ. ಸೆಕೆಂಡ್ಲಿ ಅಕ್ಷರ್ ಅಂಚಲ್ ಸ್ಕೀಮ್ ನ ಉಲ್ಲಾಸ್ ಸ್ಕೀಮ್ ಜೊತೆ ಅಲೈನ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಎರಡು ಕೂಡ ಸಪರೇಟ್ ಆಗಿ ರನ್ ಆಗ್ತಾ ಇದೆ. ಯಾವಾಗ ಎರಡು ಕೂಡ ಸಪರೇಟ್ ಆಗಿ ರನ್ ಆಗುತ್ತೆ ಆಗ ಅಲ್ಲೇನಾಗುತ್ತೆ, ಡ್ಯೂಪ್ಲಿಕೇಶನ್ ಇಶ್ಯೂಸ್ ಆಗುತ್ತೆ. ರಿಪೋರ್ಟ್ ಆಗಿರ್ಬೋದು ಅಥವಾ ಎಷ್ಟು ಜನ ಯಾವ್ದಾದ್ರ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಲಿಟ್ರಸಿ ರೇಟ್ ಎಷ್ಟಿದೆ ಅದು ಕರೆಕ್ಟ್ ಆಗಿ ಕೌಂಟ್ ಆಗಲ್ಲ, ಡ್ಯೂಪ್ಲಿಕೇಶನ್ ಪ್ರಾಬ್ಲಮ್ ಆಗತ್ತೆ. ಅದಕ್ಕೋಸ್ಕರ ಎರಡು ಕೂಡ ಅಲೈನ್ ಆಗಿ ವರ್ಕ್ ಮಾಡಬೇಕು. ಜೆಂಡರ್ ಗ್ಯಾಪ್ ಲಿಟ್ರಸಿ, ಬರೀ ಫಿಮೇಲ್ಸ್ ಲಿಟ್ರಸಿ ಮೇಲೆ ಫೋಕಸ್ ಮಾಡ್ತಿದೆ ಯಾವುದು ಅಕ್ಷರ್ ಅಂಚಲ್ ಸ್ಕೀಮ್. ಅದಕ್ಕೆ ಉಲ್ಲಾಸ್ ಸ್ಕೀಮ್ ನ ತಗೊಂಡ್ಬಂದ್ಬಿಟ್ಟು ಜೆಂಡರ್ ಗ್ಯಾಪ್ ಅನ್ನ ಕವರ್ ಮಾಡಬೇಕು, ಎಸ್ಪೆಷಲಿ ಇನ್ ದ ಬಿಹಾರ್. ಫಂಡ್ ಅನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಬೇಕು. ಹಾಗೆಯೇ ಪ್ರತಿ ಸಲ ಇನ್ಸೆಂಟಿವೈಸೇಷನ್ ಕೂಡ ಮಾಡಬೇಕು. ಜೊತೆಯಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ ನ ಎಜುಕೇಶನ್ ಮತ್ತೆ ಇ ಗವರ್ನೆನ್ಸ್ ಅಲ್ಲಿ ಇಂಪ್ಲಿಮೆಂಟ್ ನ ಮಾಡಬೇಕು. ಅಂದ್ರೆ ಎಜುಕೇಶನ್ ಗವರ್ನೆನ್ಸ್ ಕೋಆಪರೇಟಿವ್ ಫೆಡರಲಿಸಮ್ ನ ಸ್ಟ್ರೆಂಥನ್ ಮಾಡೋದ್ರಿಂದ ಎಜುಕೇಶನ್ ಸೆಕ್ಟರ್ ಅಲ್ಲಿ ರಿಫಾರ್ಮ್ ಆಗುತ್ತೆ. ಸೊ ಮೇಜರ್ ಥ್ರೆಟ್ ಏನಿದೆ ಅಥವಾ ಮೇಜರ್ ಪ್ರಾಬ್ಲಮ್ ಏನಿದೆ ಅದನ್ನ ರಿಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಕೋಆಪರೇಟಿವ್ ಫ್ಲೆಕ್ಸಿಬಲ್ ಔಟ್ಕಮ್ ಓರಿಯೆಂಟೆಡ್ ಅಪ್ರೋಚ್ ನಾವು ತಗೊಂಬಂದ್ರೆ, ಅಂದ್ರೆ ಔಟ್ಕಮ್ ಓರಿಯೆಂಟೆಡ್ ಅಪ್ರೋಚ್ ಇರಬೇಕು ಯಾವಾಗ್ಲೂ. ಇದರಿಂದ ಮಾತ್ರ ಸೋಷಿಯಲ್ ಲಿಟ್ರಸಿಯನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಸೊ ಇದು ಈಗ ಬಂದಿರುವಂತಹ ಎಡಿಟೋರಿಯಲ್ ಅಲ್ಲಿ 100% ಲಿಟ್ರಸಿ ರೇಟ್ ಅನ್ನ 2030 ಒಳಗಡೆ ಅಚೀವ್ ಮಾಡೋದಕ್ಕೆ ಬಿಹಾರ್ ಹೇಗೆ ಪ್ರಾಬ್ಲಮ್ ಆಗ್ತಿದೆ. ಸೊ ಮೇನ್ಸ್ ಎಕ್ಸಾಮ್ ಅಲ್ಲಿ ನಮ್ಗೆ ಇದನ್ನ ಯಾವ ತರ ಕೇಳ್ತಾರೆ ಅಂತ ಹೇಳಿದ್ರೆ, ಅಚೀವಿಂಗ್ 100% ಲಿಟ್ರಸಿ ಇನ್ ಇಂಡಿಯಾ ರಿಕ್ವೈರ್ ನ್ಯಾವಿಗೇಷನ್ ಅಂಡ್ ಕಾಂಪ್ಲೆಕ್ಸಿಟೀಸ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬಿಹಾರ್ ಬಗ್ಗೆ ಕೇಳ್ತಾ ಇಲ್ಲ. ಸೊ ಏನು ಅಂತ ಹೇಳಿದ್ರೆ ಕೋಆಪರೇಟಿವ್ ಫೆಡರಲಿಸಮ್ದು ಕಾಂಪ್ಲೆಕ್ಸಿಟಿ ಬಗ್ಗೆ ಕೇಳ್ತಿದ್ದಾರೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಉಲ್ಲಾಸ್ ಸ್ಕೀಮ್ ಬಗ್ಗೆ, ಎಜುಕೇಶನ್ ಪಾಲಿಸಿ ಬಗ್ಗೆ ಇದ್ರ ಬಗ್ಗೆ ಬರೀತೀರಾ.
ಜೊತೆಗೆ ಬೇರೆ ಬೇರೆ ಸ್ಟೇಟ್ಸ್ ಗಳನ್ನ ಕಂಪೇರ್ ಮಾಡ್ಬಿಟ್ಟು ಆನ್ಸರ್ ಅನ್ನ ಬರಿತಾ ಹೋಗ್ಬೇಕು. ಚಾಲೆಂಜಸ್ ನ ಬರಿಬೇಕು, ಅಡ್ವಾಂಟೇಜ್ ಬರಿಬೇಕು, ಡಿಸ್ಅಡ್ವಾಂಟೇಜ್ ನ ಕೂಡ ಬರಿಬೇಕಾಗತ್ತೆ. So, in light of the non-participation of certain states in Ullas scheme, discuss the challenges in harmonizing central and state literacy initiative, suggest measures to ensure laggard state concern effectively to national education goal. ಸೊ ಇದಿಷ್ಟನ್ನ ಬರೆದ್ರೆ 250 ವರ್ಡ್ಸ್ ಕವರ್ ಆಗುತ್ತೆ. ಕನ್ಕ್ಲೂಷನ್ ಯಾವಾಗ್ಲೂ ಕೂಡ ಫ್ಯೂಚರಿಸ್ಟಿಕ್ ವೇ ಅಲ್ಲಿ ಇರಬೇಕು ಅಥವಾ ಸಜೆಷನ್ ವೇ ಇರಬೇಕು. ವೇ ಫಾರ್ವರ್ಡ್ ಬರೆದು ಇದರಲ್ಲಿ ಕನ್ಕ್ಲೂಷನ್ ನ ಬರಿಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರಿಲಿಮ್ಸ್ ನ ನಾವು ನೋಡ್ಕೊಂಡ್ರೆ, ವಿತ್ ರೆಫರೆನ್ಸ್ ಟು ಉಲ್ಲಾಸ್ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ ಇನಿಷಿಯೇಟಿವ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಒನ್, ಇಟ್ ಏಮ್ಸ್ ಟು ಅಚೀವ್ 100% ಲಿಟ್ರಸಿ ಇನ್ ಇಂಡಿಯಾ ಬೈ ದ ಇಯರ್ 2030 ಇನ್ ಲೈನ್ ವಿತ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020. ಈ ಆಪ್ಷನ್ ಕರೆಕ್ಟ್. ಬಿಕಾಸ್ ಉಲ್ಲಾಸ್ ಸ್ಕೀಮ್ ನ ತಗೊಂಡ್ಬರೋದು ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಂಡರ್ ಅಲ್ಲಿ ತಗೋಬರ್ತೀವಿ. 2030 ಒಳಗಡೆ 100% ಲಿಟ್ರಸಿಯನ್ನ ಅಚೀವ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್, ದ ಸ್ಕೀಮ್ ಪ್ರೈಮರಿಲಿ ಟಾರ್ಗೆಟ್ಸ್ ನಾನ್ ಲಿಟ್ರೇಟ್ಸ್ ಇನ್ ದ ಏಜ್ ಗ್ರೂಪ್ ಆಫ್ 6 to 14 years. ಆಕ್ಚುಲಿ ಇದು ಬಂದ್ಬಿಟ್ಟು 15 ಇಯರ್ಸ್ ಏಜ್ ಗ್ರೂಪ್ ನ ಟಾರ್ಗೆಟ್ ಮಾಡ್ತಾ ಇದೆ, 6 to 14 ಇಯರ್ಸ್ ಅಲ್ಲ. 15 ಇಯರ್ಸ್ ಗಿಂತ ಹೆಚ್ಚಿನ ಮೇಲ್ಪಟ್ಟವರನ್ನ ಮಾತ್ರ ಇದು ಟಾರ್ಗೆಟ್ ಮಾಡ್ತಿದೆ. ಸೊ ಸ್ಟೇಟ್ಮೆಂಟ್ 2 ರಾಂಗ್ ಆಗತ್ತೆ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 1 and 3 ಓನ್ಲಿ. ಸೊ ಥರ್ಡ್ ಆಪ್ಷನ್ ನೋಡೋಣ. ಇಟ್ ಇಂಟ್ರೊಡ್ಯೂಸಸ್ ಅನ್ ಎಕ್ಸ್ಪ್ಯಾಂಡ್ ಡೆಫಿನೇಷನ್ ಆಫ್ ಲಿಟ್ರಸಿ ಎನ್ಕಂಪಾಸಿಂಗ್ ಡಿಜಿಟಲ್ ಅಂಡ್ ಫಿನಾನ್ಷಿಯಲ್ ಲಿಟ್ರಸಿ. ಇಟ್ ಕರೆಕ್ಟ್. ಬಿಕಾಸ್ ರೀಡಿಂಗ್, ರೈಟಿಂಗ್, ನ್ಯೂಮರಸಿ ಇದ್ದಿದ್ದು ಈಗ ಡಿಜಿಟಲ್ ಲಿಟ್ರಸಿ, ಫಿನಾನ್ಷಿಯಲ್ ಲಿಟ್ರಸಿ ಹಾಗೆ ಲೈಫ್ ಸ್ಕಿಲ್ ನ ಕೂಡ ಆಡ್ ಮಾಡಿಬಿಟ್ಟು ಉಲ್ಲಾಸ ಸ್ಕೀಮು ಲಿಟ್ರಸಿಯ ಡೆಫಿನೇಷನ್ ನ ಎಕ್ಸ್ಪ್ಯಾಂಡ್ ಮಾಡಿದೆ. ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 1 and 3 ಓನ್ಲಿ. ಸೊ ಇದನ್ನ ಇನ್ ಕೇಸ್ ಕ್ವಶನ್ ನಿಮ್ಗೆ ಸಪರೇಟ್ ಆಗಿ ಬಂದಿಲ್ಲ ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್ ನ ಕೂಡ ಲಿಟ್ರಸಿ ರೇಟ್ ಅಲ್ಲಿ ಅಥವಾ ಎಜುಕೇಶನ್ ಸೆಕ್ಟರ್ ಅಲ್ಲಿ ಏನಾದ್ರು ಕ್ವಶನ್ಸ್ ನ ಕೇಳಿದ್ರೆ ಎಕ್ಸಾಂಪಲ್ ನ ಆಡ್ ಮಾಡ್ಬೋದು, ಅಥವಾ ಇಂಟ್ರೊಡಕ್ಷನ್ ಮತ್ತೆ ಕನ್ಕ್ಲೂಷನ್ ಅಲ್ಲಿ ಕೂಡ ಈ ಒಂದು ರಿಪೋರ್ಟ್ಸ್ ಬಗ್ಗೆ ಬರೀಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.